ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾರಾವ್ ಲಾಕ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ರನ್ಯಾರಾವ್ ಹಿಂದೆ ಘಟಾನುಘಟಿಗಳ ಕೃಪಾ ಕಟಾಕ್ಷ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ನಟಿ ರನ್ಯಾರಾವ್ಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ನೀಡಲಾಗಿತ್ತು. ಹೇಗೆ ಕೊಟ್ಟರು ಇದನ್ನ? ಚಿನ್ನ ಕಳ್ಳ ಸಾಗಣೆಯಲ್ಲಿ ಯಾರ್ಯಾರ ಪಾತ್ರ ಇದೆ? ಇದು ಅನುಮಾನ ಕಡೆ ಮಾಡಿಕೊಡ್ತಾ ಇದೆ. ಹವಾಲಾ ಮಾಫಿಯಾ ಹಿಂದೆ ಇರುವಂತಹ ಸಚಿವರು ಯಾರು? ನಮ್ಮ ಅವಧಿಯಲ್ಲಿ ಜಮೀನು ನೀಡಿದ್ರೆ ಆ ಬಗ್ಗೆಯೂ ಕೂಡ ತನಿಖೆ ಆಗಲಿ, ಎಲ್ಲವನ್ನೂ ಬಹಿರಂಗಪಡಿಸಬೇಕು ಅಂತ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಶಾಸಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಬರ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರನ್ಯಾರಾವ್ ಅವರು ಪ್ರತಿ ಬಾರಿನೂ ಸಹ, ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ, ಕಳೆದ ಕೆಲವು ತಿಂಗಳುಗಳಲ್ಲಿ 30ಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ, ದುಬೈಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯಾರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು. ಪೊಲೀಸವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ದರು. ಅರ್ಥಾತ್ ಶಿ ಇಸ್ ನಾಟ್ ಎ ಆರ್ಡಿನರಿ ವಿಮನ್. ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ, ಸೆಕ್ಯೂರಿಟಿ ಚೆಕ್ಕು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಈಗಾಗಲೇ CBI, ED, CBI ಕೂಡ FIR ರಿಜಿಸ್ಟರ್ ಮಾಡಿದೆ, ತನಿಖೆ ಪ್ರಾರಂಭ ಮಾಡಿದೆ. ಸೊ ಅದರಲ್ಲಿ ಯಾರ್ಯಾರು ಅನುಮಾನ ಇದೆ ಹೇಳ್ಬಿಡಿ ಸರ್. ಅವ್ರ ಬಗ್ಗೆ ಒಂದಿಷ್ಟು ಹಿನ್ನೆಲೆ ಏನಾದರೂ ಗೊತ್ತಿದ್ರೆ, ನಿಮಗೆ ಒಂದಿಷ್ಟು ಅನುಮಾನಗಳಿದ್ದರೆ ಅದನ್ನು DRI ಅಧಿಕಾರಿಗೆ ಕೊಟ್ಬಿಡಿ. ಇಂತಿಂಥವ್ರು ಇರಬಹುದು ಇವರ ಹಿಂದೆ, ಇಂತಿಂಥವ್ರ ಕೈವಾಡ ಇರಬಹುದು, ಒಂಚೂರು ಗಮನ ಇಟ್ಕೊಳ್ಳಿ ಅಂತ ಹೇಳಿ. ಬಟ್ DRI ಅಧಿಕಾರಿಗಳು ಸಿಕ್ಕಿರುತ್ತೆ ಈಗ ಯಾರ್ಯಾರು ಏನೇನು ಎತ್ತ ಅಂತೇಳಿ. ಬಟ್ ಜನರಿಗೆ ಏನು ಅನಿಸುತ್ತೆ ಅಂತಂದರೆ, ದೊಡ್ಡ ದೊಡ್ಡವ್ರು ಯಾರು ಇದ್ದರೆ ಅದನ್ನು ಮುಚ್ಚಿ ಹಾಕಿಬಿಡ್ತಾರೆ ಪ್ರಕರಣವನ್ನು ಅಂತ ಹೇಳಿ.